Hi dear students, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ 15E NCERT ಸಿಲೆಬಸ್ ಓದ್ತಾ ಇರುವಂಥ ಆದರ್ಶ ವಿದ್ಯಾಲಯ ಸ್ಟೂಡೆಂಟ್ಸ್ಗೆ ಇವತ್ತು ರಿಪೋರ್ಟೆಡ್ ಸ್ಪೀಚ್ ಅಥವಾ ಡೈರೆಕ್ಟ್ ಇಂಡೈರೆಕ್ಟ್ ಅಂತ ಏನು ಕರಿತೀವೋ ಈ ಒಂದು ಗ್ರಾಮರ್ ಟಾಪಿಕ್ನ ತೊಗೊತಾ ಇದ್ದೀನಿ. ಸೊ ಮೇಯ್ನಾಗಿ 3 ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿನಲ್ಲಿ ಬಂದಿರುವಂಥ ಕ್ವಶನ್ಸು, ಹಾಗೆ ಮಾಡೆಲ್ ಪೇಪರ್ಸ್ನಲ್ಲಿ ಬಂದಿರೋ ಕ್ವಶನ್ಸು, ಹಾಗೆ ಪ್ರೀವಿಯಸ್ ಇಯರ್ನ ಕ್ವಶನ್ಸ್ಗಳನ್ನೂ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ 7 ಸ್ಟೆಪ್ಸ್ಗಳನ್ನ ಗಮನದಲ್ಲಿಟ್ಕೊಳ್ರಿ. ಈ 7 ಸ್ಟೆಪ್ಸ್ನ ನಾವು ನೀಟಾಗಿ ಫಾಲೋ ಅಪ್ ಮಾಡಿದ್ವಿ ಅಂತಂದರೆ 100% ಯಾವುದೇ ಕಾರಣಕ್ಕೂ ಕೂಡ ಮಾರ್ಕ್ಸ್ ಮಿಸ್ ಆಗಲ್ಲ. ಸರಿ, ಫಸ್ಟ್ ಸ್ಟೆಪ್ ನೋಡಿ, ಇದು ಈಸಿ ಇದೆ, ಎಲ್ರಿಗೂ ಗೊತ್ತಿರುತ್ತೆ. ರಿಮೂವ್ ಇನ್ವರ್ಟೆಡ್ ಕಾಮ, ಕ್ವಶನ್ ಮಾರ್ಕ್, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಆ್ಯಂಡ್ ಆಲ್ ಶುಡ್ ಎಂಡ್ ವಿತ್ ಫುಲ್ ಸ್ಟಾಪ್. ಸೊ ಕ್ವಶನಲ್ಲಿ ಅವರು ಏನೇ ಪಂಕ್ಚುಯೇಷನ್ ಕೊಟ್ಟಿದ್ರು ಕೂಡ ಎಲ್ಲನ ನೀವು ರಿಮೂವ್ ಮಾಡಿ ಆನ್ಸರ್ ಮಾಡುವಾಗ ಲಾಸ್ಟಲ್ಲಿ ಫುಲ್ ಸ್ಟಾಪಲ್ಲಿ ಎಂಡ್ ಮಾಡಬೇಕು. ಇದು ಒಂದು ಸ್ಟೆಪ್ಪು. ನೆಕ್ಸ್ಟು ಚೇಂಜ್ ದೀಸ್ ವರ್ಡ್ಸ್. ಕೆಲವೊಂದು ಈ ರೀತಿ ವರ್ಡ್ಸ್ಗಳಿರ್ತವೆ, ಇದು ಇನ್ನೂ ಬೇಕಾದ್ರೆ ಜಾಸ್ತಿ ಬರಿಬೋದು. ಫಸ್ಟ್ ಇಷ್ಟು ನೋಡಿ, ಟುಡೇ ಅಂತಿದ್ರೆ ದಟ್ ಡೇ, ಟುಮಾರೋ ಅಂತಿದ್ರೆ ದ ನೆಕ್ಸ್ಟ್ ಡೇ. ನಾನು ನೆಕ್ಸ್ಟ್ ಡೇ ಅಂತ ಕೊಟ್ಟಿದ್ದೀನಿ, ನೀವು ದ ನೆಕ್ಸ್ಟ್ ಡೇ ಅಂತ ಬರ್ಕೊಳ್ರಿ. ಯೆಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ, ಲಾಸ್ಟ್ ವೀಕ್ ದ ಪ್ರೀವಿಯಸ್ ವೀಕ್, ಲಾಸ್ಟ್ ಇಯರ್ ದ ಪ್ರೀವಿಯಸ್ ಇಯರ್. ಈ ರೀತಿಯಲ್ಲಿ ಈ ದ ಅನ್ನೋದನ್ನ ಮಿಸ್ ಮಾಡಬೇಡ್ರಿ, ಬರಿಬೇಕದನ್ನು. ಓಕೆ, ಇದೊಂದಕ್ಕೆ ಮಾತ್ರ ದಟ್ ಡೇ ಅಂತ ಏನು ಬರಲ್ಲ, ಜಸ್ಟ್ ದಟ್ ಡೇ ಅಂತಲೇ ಬರ್ತದೆ. ಇನ್ನು ಉಳ್ಕೊಂಡಿರೋದಿಲ್ಲ ದ ಇಲ್ಲೂ ಕೂಡ ದ ಅಂತ ಬರಿಬೇಕು. ನೆಕ್ಸ್ಟ್ ನಾವು ಈಗ ಅಂತಿದ್ರೆ ದೆನ್ ಅಂತ ಆಗುತ್ತೆ, ಆಗ ಅನ್ನೋ ಥರ. ಹಿಯರ್ ಇರೋದು ದೇರ್ ಅಂತ ಆಗುತ್ತೆ, ದಿಸ್ ಇರೋದು ದಟ್ ಆಗುತ್ತೆ, ದೀಸ್ ಇರೋದು ದೋಸ್ ಅಂತ ಆಗುತ್ತೆ. ನೆಕ್ಸ್ಟು 3ನೇ ಸ್ಟೆಪ್ ನೋಡಿ, ಚೇಂಜ್ ಮಾಡೆಲ್ಸ್ಗಳನ್ನ ನಾವು ಚೇಂಜ್ ಮಾಡಬೇಕು. ಶೆಲ್ ಅಂತಿದ್ರೆ ವುಡ್ ಅಂತ, ವಿಲ್ ಅಂತಿದ್ರೆ ಅದನ್ನು ಕೂಡ ವುಡ್ ಅಂತ. ಸರ್, ಇದು ಯಾಕೆ ಶೆಲ್ ಅಂತಿರೋದು ಶುಡ್ ಯಾಕೆ ಆಗಬಾರ್ದು ಅನ್ನೋ ಡೌಟ್ ಇರ್ತದೆ. ಶುಡ್ ಅಂತ ಮಾಡಿದಾಗ ಸೆಂಟೆನ್ಸ್ನಲ್ಲಿ ಮೀನಿಂಗ್ ವೈಸು ಕೆಲವೊಮ್ಮೆ ಚೇಂಜ್ ಆಗಿಬಿಡ್ತದೆ. ಓಕೆ, ಅವ್ರು ಕಾಮನ್ನಾಗಿ ಫ್ಯೂಚರ್ ಥರ ರೆಫರೆನ್ಸ್ ಕೊಡ್ತಾಯಿದ್ರೆ ನೀವು ಶುಡ್ ಅಂತ ಹಾಕ್ಬಿಟ್ಟಾಗ ಅದು ಫೋರ್ಸ್ ಮಾಡೋ ಥರ ಆಗಿಬಿಡ್ತದೆ. ಓಕೆ, ಅದಕ್ಕೋಸ್ಕರ ಶೆಲ್ ಅಂತಿರಲಿ ವಿಲ್ ಅಂತಿರಲಿ ಬೆಟರ್ ವುಡ್ ಅಂತ ಯೂಸೇಜ್ ಮಾಡಿರಿ. ನೆಕ್ಸ್ಟು ಕ್ಯಾನ್, ಕುಡ್, ಮೇ, ಮೈಟ್, ನೀಡ್ ಟು, ನೀಡೆಡ್ ಟು. ನೆಕ್ಸ್ಟು ನೀಡ್ ಟು ಇದ್ದರೆ ನೀಡೆಡ್ ಟು, ಡೇರ್ ಟು ಇದ್ದರೆ ಡೇರ್ಡ್ ಟು. ಹಿಂಗೆ ಇವುಗಳು ಒಟ್ಟು ಮಾಡೆಲ್ಸ್ಗಳು ಚೇಂಜ್ ಆಗುತ್ತೆ. ಆದರೆ ಒಂದು ಹುಷಾರಾಗಿದೆ, ಈ ಮಾಡೆಲ್ಸ್ಗಳನ್ನ ಚೇಂಜ್ ಮಾಡಿದ್ಮೇಲೆ ನೆಕ್ಸ್ಟು ವರ್ಬನ್ನು ಅದು ಪಾಸ್ಟ್ ಟೆನ್ಸ್ ಮಾಡಬಾರ್ದು, V1 ಅಂತಲೇ ಇರಬೇಕು. ನೆಕ್ಸ್ಟು ಚೇಂಜ್ ಪ್ರೊನೌನ್ಸ್ಗಳನ್ನ ಆ ಜೆಂಡರ್ಗೆ ತಕ್ಕಂತೆ ಚೇಂಜ್ ಮಾಡಬೇಕು. ಹುಡುಗಿನ ಹೇಳ್ತಾರದು ನೋಡಿಕೊಂಡು ಅದನ್ನು ಚೇಂಜ್ ಮಾಡಬೇಕು. ನೆಕ್ಸ್ಟ್ ಸ್ಪೆಷಲ್ ಇನ್ಸ್ಟ್ರಕ್ಷನ್ಸ್. ಆಫ್ಟರ್ ಮಾಡೆಲ್ಸ್ ಮೇನ್ ವರ್ಬ್ ಶುಡ್ ಬಿ V1. ಇದನ್ನ ಇಲ್ಲಿ ಹೇಳಿದ್ನಲ್ಲ, ಒಂದು ಬಾರಿ ಯಾವುದಾದ್ರೂ ಸೆಂಟೆನ್ಸಲ್ಲಿ ಮಾಡೆಲ್ಸ್ಗಳು ಬಂದಿತ್ತು ಅಂದರೆ ಆ ಮಾಡೆಲ್ಸ್ಗಳ ಮುಂದೆ ಬರುವಂತಹ ವರ್ಬ್ ಏನಿರ್ತದೋ ಅದನ್ನು ಪಾಸ್ಟ್ ಟೆನ್ಸಿಗೆ ಚೇಂಜ್ ಮಾಡಬಾರ್ದು, ಆಯಿತಾ. ಜನರಲಿ ಚೇಂಜ್ ಮಾಡ್ತೀವಿ, ಆದರೆ ಒಂದು ವೇಳೆ ಮಾಡೆಲ್ಸ್ ಇದ್ದರೆ ಚೇಂಜ್ ಆಗಬಾರ್ದು, ಮನಸ್ಸಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ಆಫ್ಟರ್ ಡಿಡ್ ಅಂತ ಬಂದ ಮೇಲೂ ಕೂಡ ವರ್ಬು V1ಅಲ್ಲೇ ಇರಬೇಕು. ನೆಕ್ಸ್ಟ್ ಆಫ್ಟರ್ ಇನ್ಫಿನಿಟಿವ್ ಟು ಅಂತ ಬಂತು ಅಂದ್ಕೊಳ್ಳಿ, ಅದರ ನೆಕ್ಸ್ಟ್ ವರ್ಬನ್ನು ಕೂಡ ಪಾಸ್ಟ್ ಟೆನ್ಸ್ಗಳಿಗೆ ಚೇಂಜ್ ಮಾಡೋಂಗಿಲ್ಲ, ಅದು ಕೂಡ V1ಅಲ್ಲೇ ಇರಬೇಕು. ನೋಡಿ, ಈ 3 ಕಂಡೀಷನ್, ಮಾಡೆಲ್ಸ್ಗಳು, ಡಿಡ್, ಇನ್ಫಿನಿಟಿವ್ ಟು, ಈ 3 ಬಂದಾಗ V1ಅಲ್ಲೇ ಇರಬೇಕು. ನೆಕ್ಸ್ಟು ಸೆಂಟೆನ್ಸಿಗೆ ತಕ್ಕಂತೆ ಕೀ ನೋಟ್ಸ್ಗಳು ಅಂತ ಕರಿತೀವಿ. ಸೆಡ್ ದಟ್ ಅಂತ ಹಾಕ್ಬೇಕಾ, ಟೋಲ್ಡ್ ದಟ್ ಅಂತ ಹಾಕ್ಬೇಕಾ, ರಿಕ್ವೆಸ್ಟೆಡ್ ಟು, ಆರ್ಡರ್ ಟು. ಎಸ್ ಆರ್ ನೋ ಕ್ವಶನ್ ಅಂತ ಬಂದಾಗ ಆಸ್ಕ್ಡ್ ವೆದರ್ ಮತ್ತು ಆಸ್ಕ್ಡ್ ಇಫ್ ಎರಡೂ ಯೂಸ್ ಮಾಡ್ತಾರೆ. ಆಸ್ಕ್ಡ್ ಇಫ್ ಅಂತ ಒಂದು ಫಿಕ್ಸ್ ಆಗಿದೆ. ಓಕೆ, ನೆಕ್ಸ್ಟ್ WH ಕ್ವಶನ್ ಅಂತಂದರೆ ವಾಟ್, ವೆನ್, ವೇರ್, ವೈ, ಈ ಥರದ ವರ್ಡ್ಸ್ಗಳಿಂದ ಕ್ವಶನ್ಸ್ಗಳು ಬಂದಾಗ ಜಸ್ಟ್ ಆಸ್ಕ್ಡ್ ಅಂತ ಮಾತ್ರ ಬರಿತೀವಿ. ಇಲ್ಲಿವರೆಗೆ ಈ 6 ಸ್ಟೆಪ್ಸ್ಗಳಿದೆಯಲ್ಲ, ಇದು ಈಸಿ ಇರ್ತದೆ, ನೆನಪಿಸ್ಕೋಬಹುದು. ಆದರೆ ಇದಿದೆಯಲ್ಲ, ಚೇಂಜ್ ಟೆನ್ಸ್ ಫಾರ್ಮ್, ಪ್ರಾಕ್ಟೀಸ್ ಚೆನ್ನಾಗಾಗಬೇಕು ಇದಕ್ಕೆ, ಆಯಿತಾ. ಆ ಪ್ರಾಕ್ಟೀಸ್ ಚೆನ್ನಾಗಾಗಿ ಏನೇನಾಗುತ್ತೆ ಅಂತ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಥರ ಕೊಟ್ಟಿರೋದನ್ನ ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡ್ತೀವಿ. ಅವರೇ ಪಾಸ್ಟ್ ಟೆನ್ಸಲ್ಲಿ ಕೊಟ್ಬಿಟ್ರೆ ಪಾಸ್ಟ್ ಪರ್ಫೆಕ್ಟಲ್ಲಿ ತೊಗೊಂಡೋಗಿರ್ತೀವಿ. ಅದು ಸರ್ ನಮಗೆ ಟೆನ್ಸ್ಗಳ ಬಗ್ಗೆ ಗೊತ್ತಿಲ್ಲ ಅಂದರೆ ನೋಡಿ, ಇವು ಕ್ಲೂಗಳೇ ಆಗಿರ್ತವೆ, ನೀವು ಇದಕ್ಕೆ ಚೇಂಜ್ ಮಾಡಬೇಕು, ಆಯಿತಾ. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಅಂದರೆ ಪಾಸ್ಟ್ ಕಂಟಿನ್ಯೂಸ್, ಅವರೇ ಪಾಸ್ಟ್ ಕಂಟಿನ್ಯೂಸ್ ಕೊಟ್ಟರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಹೋಗುತ್ತೆ. ನೆಕ್ಸ್ಟು ಪರ್ಫೆಕ್ಟ್ ಅನ್ನೋ ಥರ ಇದ್ದರೆ ಹ್ಯಾವ್, ಹ್ಯಾಸ್ ಇವುಗಳಿತ್ತಂದರೆ ಆ್ಯಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಷ್ಟು ಸೂಪರ್ 7 ಸ್ಟೆಪ್ಸ್. ಓಕೆ, ಇವುಗಳನ್ನೆಲ್ಲ ನಾವು ಅಪ್ಲೈ ಮಾಡ್ತಾ ಹೋಗೋಣ ಈಗ ಕ್ವಶನ್ಗಳಿಗೆ. ಎಸ್ ನೋಡಿ,
ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಫಸ್ಟಲ್ಲಿ ಬಂದಿರೋವಂಥದ್ದು. ನಾನು ಇದನ್ನು ಹೀಗೆ ಕೊಟ್ಟಿದ್ದೀನಿ, ನೀವು ಕ್ರಾಸ್ ಚೆಕ್ ಮಾಡ್ಕೋತಾ ಇರೋಕ್ಕೋಸ್ಕರ. ಸ್ವಲ್ಪ ಕಷ್ಟವಾಗಿರ್ತದಲ್ಲ, ಲರ್ನಿಂಗ್ ಸ್ಟೇಜಲ್ಲಿ ಆನ್ಸರ್ ಮಾಡಿಬಿಟ್ಟು ಇದನ್ನು ಚೆಕ್ ಮಾಡ್ಕೊತಾ ಇರಲಿ ನೀವು. ಈಗ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ 1 and 2ನಲ್ಲಿ ಬಂದಿರೋದು ಕೊಟ್ಟಿದ್ದೀನಿ. ಸಾಧ್ಯ ಆದರೆ 1ರಿಂದ 20ರವರೆಗೆ ಕ್ವಶನ್ ನಂಬರ್ಗಳು ಬರ್ಕೊಳ್ರಿ. ವಿಡಿಯೋನ ಪಾಸ್ ಮಾಡಿಬಿಟ್ಟು ಕ್ವಶನ್ ಬರ್ಕೊಳ್ಳಿ, ಆನ್ಸರ್ನ ಟ್ರೈ ಮಾಡಿ. ನಾನಿಲ್ಲಿ ಆನ್ಸರ್ ಡಿಸ್ಪ್ಲೇ ಮಾಡಿದ್ಮೇಲೆ ನಿಮ್ಮ ಆನ್ಸರ್ ಕರೆಕ್ಟಾಗಿದ್ದರೆ ಟಿಕ್ ಹಾಕ್ಬಿಡ್ರಿ. 1ರಿಂದ 20 ಕ್ವಶನ್ಸಲ್ಲಿ ಎಷ್ಟು ಆನ್ಸರ್ ನಿಮಗೆ ಕರೆಕ್ಟಾಗಿ ಬರುತ್ತೆ ನೋಡೋಣ. ಓಕೆ, ಸರಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಂಬಿಡ್ರಿ. ಈ ಮೊದಲ 2 ಕ್ವಶನ್ನ ಟ್ರೈ ಮಾಡಿ. ದ ಪೊಲೀಸ್ ಮ್ಯಾನ್ ಸೆಡ್ ಟು ಹಸ್, ವೇರ್ ಆರ್ ಯು ಗೋಯಿಂಗ್? ಹಿಂಗೆ ಕೊಡ್ತಿದ್ದಂಗೆ ಫಸ್ಟ್ ಇಲ್ಲಿ ಲಾಸ್ಟಿಗೆ ಬನ್ನಿ. ಇದು ಕ್ವಶನಿಂಗ್ ಸೆಂಟೆನ್ಸ್. ಆಸ್ಕ್ಡ್ ಇಫ್ ಇವೆರಡು ಆಪ್ಷನ್ ಇರ್ತಾವೆ ನಮಗೆ ನೋಡಿ. WH ಹಿಂಗಾದಾಗ ಆಸ್ಕ್ಡ್ ಅಂತ ಮಾತ್ರ ನಮ್ಗೆ ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟು ಇದೊಂದು ಅಂಡರ್ಲೈನ್ ಮಾಡಿರಿ. ಈ ಥರ ಹೆಲ್ಪಿಂಗ್ ವರ್ಬು ಮತ್ತು ಪ್ರೊನೌನ್ ಇರ್ತಾವಲ್ಲ, ಇದನ್ನು ನಾವೇನು ಮಾಡಬೇಕಂದ್ರೆ, ನಾವು ಅದನ್ನು ರಿಪೋರ್ಟೆಡ್ ಸ್ಪೀಚ್ ಥರ ಮಾಡ್ತಾ ಇರ್ತೀವಲ್ಲ, ಕ್ವಶನ್ ಮಾರ್ಕ್ ಎಲ್ಲ ರಿಮೂವ್ ಮಾಡ್ತೀವಲ್ವ, ಅದಕ್ಕೆ ಹೆಲ್ಪಿಂಗ್ ವರ್ಬು ಯಾವುದು ಇದ್ರ ನೆಕ್ಸ್ಟ್ ಸೆಕೆಂಡ್ಗೆ ಹೋಗಬೇಕು. ಇಲ್ಲಿ ಯಾವುದ್ಯಾವ್ದು ಚೇಂಜಸ್ ಆಗಬೇಕು ಅಂತ ಅಂಡರ್ಲೈನ್ ಮಾಡ್ಕೊಂಬಿಡಿ. ಇದು ನಾವು ಚೇಂಜ್ ಆಗುತ್ತೆ, ಹೆಲ್ಪಿಂಗ್ ವರ್ಬ್ ಇದು ಚೇಂಜ್ ಆಗುತ್ತೆ, ನೆಕ್ಸ್ಟ್ ಇನ್ವರ್ಟೆಡ್ ಕಾಮ ಚೇಂಜ್ ಆಗುತ್ತೆ. ಸರಿ, ಆನ್ಸರಿಗೆ ಡಿಸ್ಪ್ಲೇ ಮಾಡಲಾ ನೋಡಿ. ದ ಪೊಲೀಸ್ ಮ್ಯಾನ್ ಆಸ್ಕ್ಡ್ ಅಸ್ ವೇರ್. ನೋಡಿ, ಇವೆರಡು ಅಂಡರ್ಲೈನ್ ಮಾಡಿ ಅಂತಂದಿದೆ, ಯಾಕೆಂದರೆ ಇಂಟರ್ಚೇಂಜ್ ಆಗಬೇಕಲ್ಲ ಅದಕ್ಕೆ. ವೇರ್ ಯು ಅಂತಂದರೆ ಇಲ್ಲಿ ನಮಗೆ ವೇರ್ ವಿ, ಇಲ್ಲಿ ವಿ ಮುಂದೆ ಪಾಸ್ಟ್ ಟೆನ್ಸಲ್ಲಿ ಆರ್ ಇರೋದು ವರ್ ಆಗುತ್ತೆ. ವೇರ್ ವಿ ವರ್ ಗೋಯಿಂಗ್, ಫುಲ್ ಸ್ಟಾಪ್. ನೆಕ್ಸ್ಟ್ ನೋಡಿ, ಇದನ್ನು ಮೋಹನ್ ಸೆಡ್ ದ್ಯಾಟ್. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದೇನೆ ಅಂತ ಕೊಟ್ಟಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಸೆಡ್ ದ್ಯಾಟ್ ಅಂತ ಯೂಸ್ ಮಾಡಿದ್ದಾರೆ. ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತಂತ ಕೊಟ್ಬಿಟ್ಟಿದ್ರೆ ಆವಾಗ ಸೆಡ್ ಟು ಅಂತ ಬಳಸ್ತಾರೆ. ಇಲ್ಲ ಅಂತಂದರೆ ಟೋಲ್ಡ್ ಅಂತ ಡೈರೆಕ್ಟಾಗಿ ತಗೊತಾರೆ. ಆಯಿತಾ? ಸಿ, ಮೋಹನ್ ಸೆಡ್ ದ್ಯಾಟ್, ಐ ಇರೋದು ಹಿ, ಹುಡುಗ ಅಲ್ವ, ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಇದು ಪಾಸ್ಟ್ ಟೆನ್ಸ್. ಹಿ ವಾಸ್ ವರ್ಕಿಂಗ್ ಹಾರ್ಡ್ ಫಾರ್ ದ ಎಕ್ಸಾಮಿನೇಷನ್. ನೋಡಿ, ಈ 7ನೇ ಸ್ಟೆಪ್ ಇದೆಯಲ್ಲ, ಈ ಟೆನ್ಸ್ಗಳನ್ನ ಚೇಂಜ್ ಮಾಡೋದು, ಇದನ್ನು ಪ್ರತಿ ಪೇಜಲ್ಲೂ ಪ್ರತಿ ಕ್ವಶನ್ಸ್ ಜೊತೆಲಿ ಕೊಟ್ಟಿರ್ತೀನಿ ನಿಮ್ಗೆ ಈಸಿ ಆಗಲಿ ಅಂತ. ಕಲಿಯೋ ಸ್ಟೇಜ್ನಲ್ಲಿ ಇದನ್ನು ನೋಡ್ತಾ 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 ಸಾಲ್ವ್ ಮಾಡಿರಿ. ಒಂದು ಸತಿ ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಈ ಚಾರ್ಟೇ ಬೇಕಾಗಿರೋದಿಲ್ಲ ನಿಮಗೆ, ಆ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಸರಿ, ನೆಕ್ಸ್ಟ್ ಕ್ವಶನ್ ನೋಡೋಣ, ಮುಂದೆ ಹೋಗೋಣ. ಸೊ ಇವುಗಳಿಗೆ ಆನ್ಸರ್ ಟ್ರೈ ಮಾಡಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಈಗ ಆನ್ಸರ್ ನೋಡ್ತಾ ಹೋಗೋಣ. ಏನೇನು ಚೇಂಜ್ ಆಗುತ್ತೆ. ಐ, ನೆಕ್ಸ್ಟು ವಾಸ್, ಇದು ಚೇಂಜ್ ಆಗಬೇಕು. ಆನ್ಸರ್ ಪೇಪರ್ ವೆನ್ ದ ಪವರ್ ವೆಂಟ್, ಇಲ್ಲ. ಸರಿ, ನೆಕ್ಸ್ಟ್ ಇದರಲ್ಲಿ ದ ಟೀಚರ್ ಸೆಡ್ ಟು ದ ಸ್ಟೂಡೆಂಟ್ಸ್. ಹಿಂಗೆ ನೋಡಿ, ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೊಟ್ಟಿದ್ರೆ ಸೆಡ್ ಟು ಅಂತ ಬಳಸ್ತಾರೆ, ಇಲ್ಲಾಂದರೆ ಡೈರೆಕ್ಟಾಗಿ ಟೋಲ್ಡ್ ಅಂತ ಕೊಟ್ಟಿರ್ತಾರೆ. ಓಕೆ, ಇದರಲ್ಲೂ ಐ ಚೇಂಜ್ ಆಗುತ್ತೆ, ಶೆಲ್ ಮಾಡಲ್ ಇದೆ ಚೇಂಜ್ ಆಗುತ್ತೆ. ನೋಡಿ, ಇದು ಚೇಂಜ್ ಆಗಬೇಕಾ ಬೇಡವಾ ಅಂತೇಳಿ. ಚೇಂಜ್ ಆಗಬಾರ್ದು ಇದು, ಯಾಕಂದರೆ ಮಾಡಲ್ ಇದೆಯಲ್ಲ, ಮಾಡಲ್ ನೆಕ್ಸ್ಟು ವರ್ಬು V1ನಲ್ಲೇ ಇರಬೇಕು. ನಾವು ಈಗ ಅಂತಿರೋದು ಆಗ ಅಂತ ಆಗಬೇಕು, ಅದಕ್ಕೆ ದೆನ್ ಅಂತ ಆಗುತ್ತೆ. ಇದು ಯೂನಿವರ್ಸಲ್ ಟ್ರೂತ್ ಇದೆ, ಹಿಂಗಾಗಿ ಚೇಂಜ್ ಆಗಂಗಿಲ್ಲ. ನೋಡಿ ಆನ್ಸರ್ನ. ದ ಟೀಚರ್ ಸೆಡ್ ದಟ್ ಈ ವಾಸ್ ಅಂತ ಅವರೇ ಪಾಸ್ಟ್ ಕಂಟಿನ್ಯೂಸ್ನಲ್ಲಿ ಹಿಂಗೆ ಕೊಟ್ಟಿದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸಿಗೆ ತೊಗೊಂಡೋಗಿ ಇಡ್ತೀವಿ ಅಂತ ನೋಡಿ. ಹ್ಯಾಡ್ ಬೀನ್ ಅಂತಾಗಿದೆ. ಕರೆಕ್ಟಿಂಗ್ ಆನ್ಸರ್ ಪೇಪರ್ಸ್ ವೆನ್ ದ ಪವರ್ ವೆಂಟ್ ಅಂತ V2 ಕೊಟ್ಟಿದ್ದಾರೆ, ನಾವು ತಗೊಂಡೋಗಿ ಪಾಸ್ಟ್ ಪರ್ಫೆಕ್ಟಿಗೆ ಇಡ್ತೀವಿ. ಹ್ಯಾಡ್ ಗಾನ್. ಓಕೆನಾ. ನೆಕ್ಸ್ಟ್ ಹಾಗೆಯೇ ಇದನ್ನು ನೋಡಿ, ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ದ್ಯಾಟ್. ಇಲ್ಲಿ ಟೀಚರ್ ಮೇಲಾರ್ ಆಗಿರ್ಬೋದು, ಫಿಮೇಲಾರ್ ಆಗಿರ್ಬೋದು, ಅದಕ್ಕೆ ಹಿ ಅಥವಾ ಶಿ ಅಂತ ಕೊಟ್ಟಿದ್ದೀನಿ. ಹಿ ವುಡ್ ಪ್ರೂವ್ ದೆನ್ ದ್ಯಾಟ್ ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್. ಇದು ಯೂನಿವರ್ಸಲ್ ಟ್ರೂತ್. ಇದು ದ ಅರ್ತ್ ಮೂವ್ಸ್ ಅರೌಂಡ್ ದ ಸನ್ ಅನ್ನೋದು ಅಂದರೆ ಸಾರ್ವಕಾಲಿಕ ಸತ್ಯ, ಅದು ಯಾವತ್ತೂ ಚೇಂಜ್ ಆಗಲ್ಲ. ಅದಕ್ಕೆ ಅದನ್ನ ಪಾಸ್ಟ್ ಟೆನ್ಸ್ ಥರ ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡಿಬಿಟ್ರೆ ಈ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿತ್ತು,
ಇವಾಗ ಸುತ್ತಾ ಇಲ್ಲ ಅನ್ನಂಗೆ ಆಗಿಬಿಡ್ತದೆ, ಅದಕ್ಕೆ ಅದನ್ನ ಚೇಂಜ್ ಮಾಡಬಾರ್ದು. ಸರಿ, ಈ ಕ್ವಶನ್ಸ್ ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ಸ್ಟೂಡೆಂಟ್ಸ್. ಈಗ ಆನ್ಸರ್ನ ಡಿಸ್ಪ್ಲೇ ಮಾಡ್ತೀನಿ ನೋಡಿ. ಹಾಂ, ರಾಜ್ವೀರ್ ಟೋಲ್ಡ್ ಪ್ರಾಂಜೋಲ್ ದ್ಯಾಟ್. ಇಲ್ಲಿ ಯಾರು ಹೇಳ್ತಾ ಇದ್ದಾರೆ, ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೂಡ ಕೊಟ್ಟಿದ್ದಾರಲ್ಲ, ಅದಕ್ಕೆ ಡೈರೆಕ್ಟಾಗಿ ಟೋಲ್ಡ್ ದ್ಯಾಟ್ ಹಿಂಗೆ ಯೂಸ್ ಮಾಡ್ತೀವಿ. ಇಲ್ಲಾಂದರೆ ಸೆಡ್ ಟು ಅಂತ ಯೂಸ್ ಮಾಡಿದ್ರು ಆಗುತ್ತೆ. ಬಟ್ ಕಾಮನ್ ಆಗಿ ಏನು ಮಾಡಿ ಅಂದರೆ ಯಾರು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೊಟ್ಟಾಗ ಡೈರೆಕ್ಟ್ ಟೋಲ್ಡ್ ಅಂತ ತೊಗೊಂಡ್ಬಿಟ್ಟು. ರಾಜ್ವೀರ್ ಟೋಲ್ಡ್ ಪ್ರಾಂಜೋಲ್ ದ್ಯಾಟ್. ಐ ಅಂತಿದ್ರೆ ಇ ಆಗುತ್ತೆ, ಹ್ಯಾಮ್ ಅಂತಿರೋದು ಪಾಸ್ಟ್ ಟೆನ್ಸ್ ವಾಸ್ ಆಗುತ್ತೆ. ಬೋರ್ಡಿಂಗ್ ಇಂಡಿಗೋ ಏರ್ಲೈನ್ಸ್ ಟು ಗೋವಾ ಟುಮಾರೋ ಅಂತಿರೋದು ದ ನೆಕ್ಸ್ಟ್ ಡೇ, ಇದೊಂದು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ದ ಹೋಸ್ಟ್ ಟೋಲ್ಡ್ ಈಸ್ ಗೆಸ್ಟ್ ದ್ಯಾಟ್. ಟೋಲ್ಡ್ ಈಸ್ ಗೆಸ್ಟ್ ದ್ಯಾಟ್, ಇವೆರಡರ ಮಧ್ಯದಲ್ಲಿ ಯಾರು ಯಾರಿಗೆ ಹೇಳ್ತಾವ್ರೆ ಅನ್ನೋದನ್ನ ಬರಿಬೇಕು ಅಂತ. ನೆಕ್ಸ್ಟ್, ವಾಟ್ ಎ ಪ್ಲೆಷರ್. ಇದೊಂಥರ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಥರ ಇದೆ, ಇದನ್ನು ಕೂಡ ಬಿಟ್ಬಿಡ್ತೀವಿ. ಯಾಕೆಂದ್ರೆ ನೋಡಿ ಇಲ್ಲಿ ಕ್ವಶನ್ ಮಾರ್ಕ್ ಏನಾರು ಇದೆಯಾ, ಕ್ವಶನ್ ಮಾರ್ಕ್ ಥರ ಇದ್ದರೆ ವಾಟ್ ಅಂದ್ರೆ ಅದನ್ನು ಹಂಗೆ ತಗೊತಿದ್ವಿ. ದ್ಯಾಟ್ ಇಲ್ಲಿವರೆಗೂ ಓಕೆ. ಈಗ ನೆಕ್ಸ್ಟ್ ಸ್ವಲ್ಪ ಹುಷಾರಾಗಿರಬೇಕು, ಇದನ್ನ ಎತ್ಕೊತೀವಿ ಫಸ್ಟು. ಇಟ್ಟಿರೋದು ದ್ಯಾಟ್, ಈಸಿರೋದು ವಾಸ್. ದಟ್ ವಾಸ್ ಅ ಪ್ಲೆಷರ್ ಟು ಮೀಟ್ ದೆಮ್. ದೆಮ್ ಇರೋದು ದೆಮ್ ಅಂತಲೇ ಆಗುತ್ತೆ. ಅಟ್ ದ ಪಾರ್ಟಿ, ಫುಲ್ ಸ್ಟಾಪ್. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಬರ್ತಿಟ್ಕೊಳ್ರಿ ಆ ರೀತಿ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಸರಿ, ಇವನು ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ನಾನು ಯಾವ ಚೇಂಜ್ ಆಗುತ್ತೆ ಅಂಡರ್ಲೈನ್ ಮಾಡ್ತೀನಿ. ಎಸ್, ಆನ್ಸರ್ ನೋಡಿ. ಈಗ ನೋಡಿ, ಕ್ವಶನ್ ಮಾರ್ಕ್ ಬಂತು ಅಂದರೆ ನಿಮ್ಮ ಮೈಂಡಲ್ಲಿ 2 ಪಾಯಿಂಟ್ಸ್ ಬರಬೇಕು. ಆಸ್ಕ್ಡ್, ಆಸ್ಕ್ಡ್ ಇಫ್ ಅಂತ. ನೆಕ್ಸ್ಟ್ ಇಲ್ಲಿ ಮುಂದೆ ಬರಬೇಕು. ಎಲ್ಪಿಂಗ್ ವರ್ಬ್ಸಿಂದನೇ ಸ್ಟಾರ್ಟ್ ಆಗ್ತೈತೆ ಅಂದರೆ ಅದು ಎಸ್ ಆರ್ ನೋ ಕ್ವಶನ್ಸ್ ಆಗಿರ್ತವೆ. ಹೀಗಾಗಿ ಆಸ್ಕ್ಡ್ ಇಫ್ ಅನ್ನೋದು ಫೈನಲ್ ಆಗುತ್ತೆ ನಮಗೆ. ಆಸ್ಕ್ಡ್ ಇಫ್, ವಾಟ್, ವೆನ್, ವೇರ್, ವೈ ಆ ಥರ ಕೊಟ್ಟಿದ್ರೆ ಬರೀ ಆಸ್ಕ್ಡ್ ತೊಗೊತಿದ್ವಿ. ಸರಿ, ಸುಷ್ಮಾ ಆಸ್ಕ್ಡ್ ಸುಮನ್ ಇಫ್. ಇದು ಫಸ್ಟ್ ತೊಗೋಬೇಕಂತ ಹೇಳಿದ್ದೀನಿ. ಇದು ಎಲ್ಪಿಂಗ್ ವರ್ಬ್ ಈ ಕಡೆ ಹೋಗ್ಬೇಕು ಅಂತ ಹೇಳಿದ್ದೀನಿ. ಅದಕ್ಕೆ ಯು ಅಂದರೆ ಇಲ್ಲಿ ಯಾರು ಹೇಳ್ತಾ ಇರೋದು, ಸುಮನ್ಗೆ. ಅದಕ್ಕೆ ಈ ಮುಂದೆ ಪಾಸ್ಟ್ ಟೆನ್ಸಲ್ಲಿ ವರ್ ಅಂತ ಬರಲ್ಲ ಅಲ್ವಾ, ಇಲ್ಲಿ ನಾವು ಹಿ ಅಂತ ತೊಗೊಂಡ್ಬಿಡೋದ್ರಿಂದ ಈ ಮುಂದೆ ಈ ವರ್ ಅಂತ ಬರಲ್ಲ, ಈ ವಾಸ್ ಅಂತ ಆಗಬೇಕು. ಇವೇನಾದರೂ ಬರ್ತೈತೆ ಅಂದರೆ ಆಪ್ಷನಲ್ಲಿ ಈ 3 ಕೂಡ ಇರ್ತವೆ. ನೀವು ಸಿಂಗ್ಯುಲರ್ ಪ್ಲೂರಲ್ನ ತಕ್ಕಂತೆ ಇಲ್ಲಿ ಏನು ಚೇಂಜ್ ಆಗುತ್ತೆ ಅದ್ರ ತಕ್ಕಂತೆ ಇದನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಟುಡೇ ಅಂತಿರೋದು ದ್ಯಾಟ್ ಡೇ ಅಂತ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವಶನು, ಇದು ಗಾದೆ ಮಾತುಗಳ ಥರ ಬರುತ್ತೆ. ಗಾದೆ ಮಾತುಗಳು, ಯೂನಿವರ್ಸಲ್ ಟ್ರೂತ್, ಇವುಗಳು ಟೆನ್ಸ್ಗಳು ಚೇಂಜ್ ಆಗಬಾರ್ದು. ಯಾಕಂದರೆ ಅವು ಯಾವಾಗಲೂ ಸತ್ಯ ಇದ್ದಂಗೆ. ಮೈ ಫಾದರ್ ಸೆಡ್ ದ್ಯಾಟ್, ಒಬ್ಬರೇ ಹೇಳ್ತಾ ಇರೋದು, ಅದಕ್ಕೆ ಸೆಡ್ ದ್ಯಾಟ್. ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಅಷ್ಟೇ. ಸರಿ, ಮುಂದೆ ಹೋಗೋಣ. ಓಕೆ, ಈಗ ಆನ್ಸರ್ ಡಿಸ್ಪ್ಲೇ ಮಾಡ್ತೀನಿ. ಈ ಕ್ವಶನ್ಗೆ ನೋಡಿ, ಕ್ವಶನ್ ಮಾರ್ಕ್ ಇದೆ. ಆಸ್ಕ್ಡ್, ಆಸ್ಕ್ಡ್ ಇಫ್ ಇಲ್ಲಿ ಬಂದು ಇಲ್ಲಿ ಫಸ್ಟ್ ಬರ್ತೀರಾ. ಹೆಲ್ಪಿಂಗ್ ವರ್ಬ್ ಇದೆ ಅಂದರೆ ಎಸ್ ಆರ್ ನೋ ಕ್ವಶನ್ ಆಗುತ್ತೆ. ಆಸ್ಕ್ಡ್. ದ ಆಫೀಸರ್ ಆಸ್ಕ್ಡ್ ದ ಪಿಯೋನ್ ಇಫ್. P1 ಅಂತ ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನ ಆ್ಯಕ್ಚುಲಿ ಇರೋದು ಪ್ರೊನೌನ್ಸಿಯೇಷನ್ ಪಿಯೋನ್ ಅಂತ. ನಾವು ಅದನ್ನ ಹಳ್ಳಿ ಭಾಷೆ ಥರ P1 ಕರಿ ಅಂತ ಆಗ್ಬಿಟ್ಟಿದೆ. ಓಕೆ, ಪಿಯೋನ್. ದ ಆಫೀಸರ್ ಆಸ್ಕ್ಡ್ ದ ಪಿಯೋನ್ ಇಫ್. ಎರಡು ಇಂಟರ್ಚೇಂಜ್ ಆಗಬೇಕು. ಅದಕ್ಕೆ ಈ ಥರದ ಕ್ವಶನ್ ಬಂದಾಗ ಫಸ್ಟ್ ನೀವು ಪೆನ್ ತೊಗೊಂಡು ಅಂಡರ್ಲೈನ್ ಮಾಡಿಬಿಡಿ ಅವನ್ನ. ಆ ಥರ ಅಂಡರ್ಲೈನ್ ಮಾಡಿಬಿಟ್ಟು ಹಿಂಗೆ ಮಾರ್ಕ್ ಹಾಕ್ರಿ ಬೇಕಾದ್ರೆ, ಇದು ಇಲ್ಲಿಗೆ ಹೋಗಬೇಕು ಅಂತ ಆ್ಯರೋ ಮಾರ್ಕ್ ಹಾಕಿ ಇಟ್ಬಿಡಿ ಬೇಕಾದ್ರೆ. ಆ ಟೈಮಲ್ಲಿ ಮಿಸ್ ಆಗಲ್ಲ ನೀವು. ಇಫ್ ಇಲ್ಲಿ ಯು ಅಂತಂದರೆ ಪಿಯೋನ್ಗೆ ಹೇಳ್ತಾ ಇರೋದು. ಇಫ್ ಈ ಮುಂದೆ ಆರ್ ಇರೋದು ವರ್ ಆಗಬೇಕಾ ಅಥವಾ ವಾಸ್ ಆಗಬೇಕಾ? ವಾಸ್ ಅಂತ ಆಗಬೇಕು. ಆಯಿತಾ? ಇಫ್ ಈ ವಾಸ್ ಅ ಫೂಲ್ ಟು ವಾಟರ್ ದೀಸ್ ಇರೋದು ದೋಸ್. ಇವುಗಳು ಅಂತ ಇರೋದು ಅವುಗಳು. ದೋಸ್ ಪ್ಲಾಸ್ಟಿಕ್ ಪ್ಲಾಂಟ್ಸ್. ಫುಲ್ ಸ್ಟಾಪ್. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ. ಕ್ವಶನ್ ಮಾರ್ಕ್ ಇದೆ, 2 ಆಪ್ಷನ್ನು. ಅದರೊಳಗಡೆ ಹೆಲ್ಪಿಂಗ್ ವರ್ಬ್ಸಿಂದ ಸ್ಟಾರ್ಟ್ ಆಗಿದೆ. ಆಸ್ಕ್ಡ್ ಇಫ್ ಅನ್ನೋದು ಫೈನಲ್ ಆಗುತ್ತೆ. ಶಿ ಆಸ್ಕ್ಡ್ ಮೀ ಇಫ್. ಶಿ ಆಸ್ಕ್ಡ್ ಮೀ ಇಫ್
ಎಂಡ್ಲೈನ್ ಮಾಡಿರ್ತೀರ. ಇಲ್ಲಿ ಯು ಅಂತಂದರೆ ಮೀ, ನನಗೆ ತಾನೆ, ಅದಕ್ಕೆ ಐ ಅಂತಲೇ ಆಗುತ್ತೆ. ಶಿ ಆಸ್ಕ್ಡ್ ಮೀ ಇಫ್ ಐ ಹ್ಯಾವ್ ಇರೋದು ಹ್ಯಾಡ್ ಅಂತ ಆಗುತ್ತೆ. ಫಿನಿಶ್ಡ್ ರೀಡಿಂಗ್ ದ ಬುಕ್. ಐ ಗೇವ್ ಅಂತಂದರೆ ಇಲ್ಲಿ ಅವಳು ಹೇಳ್ತಾ ಇರ್ತಾನೆ ಶಿ. ಗೇವ್ ಅಂದರೆ ಇಲ್ಲಿ V2 ಕೊಟ್ಟಿದ್ದಾರೆ ನೋಡಿ, V2 ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ನಾವು ಪಾಸ್ಟ್ ಪರ್ಫೆಕ್ಟ್ ಇಡಬೇಕು, ಅದಕ್ಕೆ ಹ್ಯಾಡ್ ಗಿವನ್. ನಿನಗೆ ಕೊಟ್ಟಿದ್ದು ಅಂತ ಹೇಳ್ತಿಲ್ಲ, ಅದಕ್ಕೆ ಗಿವನ್ ಮೀ. ನನಗೆ ಅಂತಲೇ ಇರೋದ್ರಿಂದ ನನಗೆ ಅಂತ ಮ್ಯಾಚ್ ಆಗಬೇಕಿದು. ಸ್ವಲ್ಪ ಕಷ್ಟವಾಗಿದೆ. ಈ ಥರದನ್ನ ಒಂದು ರೌಂಡ್ ಫಸ್ಟ್ ಮುಗಿಸ್ಬಿಡ್ತೀನಿ ಎಲ್ಲ ಗ್ರಾಮರ್ನು, ಇರ್ತೀವಿ ಒಂದು ಬೇಸಿಕ್ ಲೆವೆಲ್ನ. ಅದಾದಮೇಲೆ ಮೇ ಬಿ ಈ ಸ್ಯಾಟರ್ಡೆ ಸಂಡೇ ಏನು ಮಾಡ್ತೀನಿ, ಐಲಿ ಈ ಥರ ತುಂಬ ಡಿಫಿಕಲ್ಟಾಗಿರೋದು, ಚಾಲೆಂಜಿಂಗ್ ಆಗಿರೋದನ್ನು ಮಾತ್ರ ಕ್ವಶನ್ಸ್ಗಳನ್ನ ಫ್ರೇಮ್ ಮಾಡ್ತೀನಿ. ಸಾಲ್ವ್ ಮಾಡಿವ್ರಿ. ಎಸ್, ಮುಂದೆ ಹೋಗೋಣ. ಸರಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ ಸ್ಟೂಡೆಂಟ್ಸ್, ಆನ್ಸರ್ ನೋಡಿ. ಈಗ ಫುಲ್ ಸ್ಟಾಪ್ ಇದೆ, ಹಿಂಗಾಗಿ ಸೆಡ್ ದಟ್ ಅಂತ ತಗೊತೀವಿ. ಇಲ್ಲಿ ಯಾರಿಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಕೊಟ್ಟಿಲ್ಲ, ಅದಕ್ಕೆ ಟೋಲ್ಡ್ ಇಲ್ಲ. ಶಿ ಸೆಡ್ ದಟ್. ಇಟ್ ಇರೋದು ದಟ್, ಈಸ್ ಇರೋದು ವಾಸ್. ದಟ್ ವಾಸ್ ವೆರಿ ನೈಸ್ ಆಫ್. ಇಲ್ಲಿ ಯು ಅಂದರೆ ಮೀ ಅಂತ ತಗೊಂಡಿದ್ದೀನಿ. ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೊಟ್ಟಿಲ್ಲ ಅಂದರೆ ಅದು ನಮಗೆ ಹೇಳ್ತಾ ಇದ್ದಾರೆ ಅಂತ ಅನ್ಕೊತೀವಿ, ಆಯಿತಾ. ಸೊ ನೈಸ್ ಆಫ್ ಮೀ ಟು ಥಿಂಕ್ ಆಫ್ ದ್ಯಾಟ್. ಇಲ್ಲಿ ಥಿಂಕ್ ಇರೋದು ಥಾಟ್ ಮಾಡಲ್ಲ, ಯಾಕೆ ಅಂತಂದರೆ ಇಲ್ಲಿ ಇನ್ಫಿನಿಟಿವ್ ಟು ಆಗಿಬಿಡ್ತದೆ, ಟು, ಆಯಿತಾ. ಎಸ್, ಕ್ವಶನ್ ನೋಡಿ. ಪೆಗ್ಗಿ ಆಸ್ಕ್ಡ್ ಮ್ಯಾಡಿ ಇಫ್, ಯಾಕೆಂದ್ರೆ ಸರ್ ನಾವು ಕ್ವಶನ್ ಅಲ್ಲ, ಅದಕ್ಕೆ ಆಸ್ಕ್ಡ್ ಮೀ ಇಫ್. ಹಾಗೆ ಸ್ಟೂಡೆಂಟ್ಸ್ ಇಲ್ಲೊಂದು ವಿಚಾರ ಗಮನ ಕೊಡಿ. ಇಲ್ಲಿ ಡೂ ಬರುತ್ತಲ್ಲ, ಈ ಡೂ ಹಾಗೆ ಡಸ್, ಈ ಡೂ ಡಸ್ ಇವುಗಳು ಬಂದ್ಬಿಟ್ಟು ಅಂದರೆ ಅದನ್ನು ನೀವು ರಿಮೂವ್ ಮಾಡಿಬಿಟ್ಟು ನೆಕ್ಸ್ಟ್ ಬರೋದನ್ನು ಡೈರೆಕ್ಟಾಗಿ V2 ಮಾಡಿಬಿಟ್ರೆ ಅದು ಈಸಿ ಮೆಥಡ್. ಸೆಂಟೆನ್ಸ್ನ ಸ್ಟ್ರಕ್ಚರ್ ಚೆನ್ನಾಗಿ ಬರೋದಿಲ್ಲ, ಏನೋ ರಾಂಗ್ ಇರ್ತದೆ ಅದರಲ್ಲಿ. ಅದಕ್ಕೋಸ್ಕರ ಈ ಡೂ ಡಸ್ ಬಂತು ಅಂದರೆ ಅದು ಎಸ್ ಆರ್ ನೋ ಕ್ವಶನ್ ಅಂತ ಅಂದ್ಕೊಳ್ರಿ. ಬಟ್ ಇದನ್ನು ರಿಮೂವ್ ಮಾಡಿಬಿಟ್ಟು ಡೈರೆಕ್ಟಾಗಿ ಇಲ್ಲಿ V2 ಮಾಡಿರಿ. ನೋಡಿ, ಪೆಗ್ಗಿ ಆಸ್ಕ್ಡ್ ಮ್ಯಾಡಿ ಇಫ್, ಇವಾಗ ಆಯಿತಾ. ಇದು ಗ್ರೌಂಡ್ ಅಪ್ ಮಾಡಿ ಅದು ರಿಮೂವ್ ಮಾಡಿಬಿಡಿ. ಇಲ್ಲಿ ಯು ಅಂತಂದರೆ ಮ್ಯಾಡಿಗೆ, ಇಫ್ ಶಿ, ಥಿಂಕ್ ಇರೋದು ಥಾಟ್, ಮಿಸ್ ಮೇಸನ್, ವಿಲ್ ಇರೋದು ವುಡ್ ಆಗುತ್ತೆ. ಅನೌನ್ಸ್ಡ್ ಅಂತ ಮಾಡಲ್ಲ, ಯಾಕೆಂದರೆ ಇದು ಮಾಡಲ್ ಇದೆ. ಮಾಡಲ್ ಆದಮೇಲೆ ನೆಕ್ಸ್ಟು V1 ಇರಬೇಕು ಅಂತ ಹೇಳಿದೆ ಅಲ್ವಾ. ಇನ್ಫಿನಿಟಿವ್ ಟೂ ಆದಮೇಲೂ ಕೂಡ V1 ಅಂತ ಹಿಂಗೆ ಹೇಳಿದ್ನಲ್ಲ, ಅದೇ ಥರ. ನೆಕ್ಸ್ಟ್ ದ ವಿನ್ನರ್ಸ್, ಇಲ್ಲಿ ಎಸ್ ಬಿಟ್ಬಿಟ್ಟಿದ್ದೀನಿ ನಾನು, ನೀವು ಹಾಕ್ಕೊಳ್ರಿ. ವಿನ್ನರ್ಸ್ ಟೈಪ್ ಮಾಡುವಾಗ ವಿನ್ನರ್ಸ್, ಟುಡೇ ಇರೋದು ದ್ಯಾಟ್ ಡೇ, ಆಯಿತಾ. ಎಸ್, ಇದು ನನ್ನ ಮಿಸ್ಟೇಕು ನೋಡಿ, ವಿನ್ನರ್ಸ್ ಎಸ್ ಅಂತ ಹಾಕೊಳ್ಳಿ. ಸರಿ, ನೆಕ್ಸ್ಟ್ ಮುಂದೆ ಹೋಗೋಣ. ಪಾಸ್ ಮಾಡಿಬಿಟ್ಟು ಆನ್ಸರ್ ಟ್ರೈ ಮಾಡಿ. ಸರಿ, ಆನ್ಸರ್ ನೋಡಿ. ಇಲ್ಲಿ ಹೇಳ್ತಾ ಇರೋರನ್ನ ಇಲ್ಲಿ ಕೊಟ್ಟಿದ್ದಾರೆ, ಅನ್ವರ್. ಯಾರಿಗೆ ಹೇಳ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಮ್ ಇಟ್ಬಿಟ್ಟು. ಸರಿ, ತಗೊತೀವಿ. ಅನ್ವರ್ ಆಸ್ಕ್ಡ್ ರಾಬರ್ಟ್, ಇದು WH ಕ್ವಶನ್ ಅಲ್ವಾ, ಅದಕ್ಕೆ ಜಸ್ಟ್ ಆಸ್ಕ್ಡ್ ತಗೊಂಡಿದ್ದಾರೆ. ಅನ್ವರ್ ಆಸ್ಕ್ಡ್ ರಾಬರ್ಟ್ ವೈ. ಇಲ್ಲಿ ಯು ಅಂತಂದರೆ ಇವನಿಗೆ ರಾಬರ್ಟ್ಗೆ, ಅದಕ್ಕೆ ಹಿ. ವೈ ಹಿ, ಈ ಮುಂದೆ ವರ್ ಬರಲ್ಲ, ವಾಸ್ ಅಂತ ಆಗುತ್ತೆ. ವೈ ಈ ವಾಸ್ ಸೋ ಲೇಟ್ ಫಾರ್ ದ ಮೀಟಿಂಗ್. ನೆಕ್ಸ್ಟ್, ಇದು ಕೂಡ WH ಕ್ವಶನು. ಆಫೀಸರ್ ಆಸ್ಕ್ಡ್ ದ ಸ್ಟ್ರೇಂಜರ್ ವೇರ್. ಇವೆರಡು ಬಂದಾಗ ಇದು ಫಸ್ಟ್ ತಗೋತೀವಿ. ವೇರ್, ಇಲ್ಲಿ ಯು ಅಂದರೆ ಸ್ಟ್ರೇಂಜರ್ಗೆ, ವೇರ್ ಈ ಮುಂದೆ ವರ್ ಬರಲ್ಲ, ಈ ವಾಸ್, ವೇರ್ ಈ ವಾಸ್ ಕಮಿಂಗ್ ಫ್ರಮ್. ಸೊ ಕೆಲವೊಬ್ಬರು ಟೀಚರ್ ಇದನ್ನು ಕಮ್ಮಿಂಗ್ ಅಂತ ಬರೋದನ್ನ ಗೋಯಿಂಗ್ ಅಂತ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಸೆಂಟೆನ್ಸಲ್ಲಿ ಯಾಕೋ ಅಷ್ಟು ಚೆನ್ನಾಗಿ ಮೀನಿಂಗ್ ಕೊಡ್ತಾರೆ ಅಂತ ಹಂಗೆ ಬರೆದಿದ್ದೀನಿ. ಒಂದು ಬಾರಿ ಬೇಕಾದ್ರೆ ನಿಮ್ಮ ಟೀಚರ್ಸ್ಗಳನ್ನ ಕೇಳ್ಬೋದು ನೀವು. ಸರಿ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಓಕೆ, ಆನ್ಸರ್ ನೋಡಿ. ಈ ಟೋಲ್ಡ್ ಮೀ ದ್ಯಾಟ್, ಯಾರು ಯಾರಿಗೆ ಹೇಳಿದರು ಅಂತ ಕೊಟ್ಟಿದ್ದಾರೆ. ಈ ಟೋಲ್ಡ್ ಮೀ ದ್ಯಾಟ್ ಐ ಅಂದರೆ ಇಲ್ಲಿ ಅಲ್ವಾ, ಈ ಕ್ಯಾನ್ ಇರೋದು ಕುಡ್, ಈ ಕುಡ್ ಈಸಿಲಿ ಬೀಟ್ ಇರೋದು ಬೆಟ್ ಅಂತ ಪಾಸ್ಟ್ ಟೆನ್ಸ್ ಮಾಡ್ಬೋದಿತ್ತು, ಆದರೆ ಮಾಡಲ್ಲ, ಯಾಕಂದರೆ ಇಲ್ಲಿ ಮಾಡಲ್ ಇದೆ ಅಲ್ವಾ, ಮಾಡಲ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಈ ಕುಡ್ ಈಸಿಲಿ ಬೀಟ್ ಮೀ, ಇಲ್ಲಿ ಯು ಅಂದರೆ ನನಗೆ ಹೇಳ್ತಾರೆ ತಾನೆ, ಈ ಕುಡ್ ಈಸಿಲಿ ಬೀಟ್ ಮೀ ಇನ್ ದ ಲಾಂಗ್ ಜಂಪ್. ಎಸ್, ನೆಕ್ಸ್ಟ್, ರೇಷ್ಮಾ ಸೆಡ್ ಐ ವೆಂಟ್ ಟು ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ವೀಕ್.
ಇದಕ್ಕೆ ಆನ್ಸರ್ ನೋಡಿ. ರೇಷ್ಮಾ ಸೆಡ್ ದಟ್. ಓಕೆ, ಐ ಅಂತಂದರೆ ಶಿ. ವೆಂಟ್ ಅಂತ ಕೊಟ್ಟಿದ್ದಾರೆ, ಅಂದರೆ ಅವರೇ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ. V2 ಕೊಟ್ಟಿದ್ದಾರೆ, ನೀವು ಪಾಸ್ಟ್ ಪರ್ಫೆಕ್ಟ್ ಇರಬೇಕು. ಶಿ ಹ್ಯಾಡ್ ಟು ವಿಸಿಟ್. ವಿಸಿಟ್ ಇರೋದು ವಿಸಿಟೆಡ್ ಮಾಡಲ್ಲ, ಯಾಕೆಂದರೆ ಹಿಂದೆಗಡೆ ಇನ್ಫಿನಿಟಿವ್ ಟು ಇದೆ ಇಲ್ಲಿ. ವಿಸಿಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತಿರೋದು ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಲಾಸ್ಟ್ ವೀಕ್ ಇರೋದು ದ ಪ್ರೀವಿಯಸ್ ವೀಕ್. ಈ ರೀತಿ. ನೆಕ್ಸ್ಟ್ ಕ್ವಶನ್ಸ್ಗೆ ಹೋಗೋಣ. ಆನ್ಸರ್ ನೋಡಿ. ದ ಟೀಚರ್ ಆಸ್ಕ್ಡ್ ಗೋವಿಂದ್ ಇಫ್. ಯಾಕೆಂದರೆ ಸರ್ ನೋ ಕ್ವಶನ್ ಅಲ್ವಾ. ಹೆಲ್ಪಿಂಗ್ ವರ್ಬ್ಸ್ಗಳು ಮಾಡೆಲ್ಸ್ಗಳಿಂದನೇ ಸ್ಟಾರ್ಟ್ ಆಗಿಬಿಡ್ತಾ ಇದೆ ಸೆಂಟೆನ್ಸ್ ಅಂದರೆ ಅದು ಎಸ್ ಆರ್ ನೋ ಕ್ವಶನ್. ದ ಟೀಚರ್ ಆಸ್ಕ್ಡ್ ಗೋವಿಂದ್ ಇಫ್. ಇರುವಾಗ ಇದು ಫಸ್ಟ್ ಬರಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ಯು ಅಂತಂದರೆ ಗೋವಿಂದ್ಗೆ ಹೇಳ್ತಾ ಇರೋದು. ಇಫ್ ಈ ವುಡ್ ವಿಲ್ಲಿದ್ರೆ ವುಡ್ ಮಾಡ್ತೀವಿ, ಅವರೇ ವುಡ್ ಕೊಟ್ಟಿದ್ರೆ ಅದಕ್ಕಿಂತ ಇನ್ನೂ ಮುಂದೆ ಏನೂ ಇಲ್ಲ, ಅದಕ್ಕೆ ಅದನ್ನೇ ಇಡ್ತೀವಿ. ಇದೇ ಲಾಸ್ಟು. ಇಫ್ ಈ ವುಡ್ ಲೈಕ್ ಇರೋದು ಲೈಕ್ಡ್ ಮಾಡಲ್ಲ, ಯಾಕೆಂದರೆ ಮಾಡಲ್ ಇದೆ. ಟು ಗೋ ಆನ್ ಎ ಟ್ರಿಪ್ ಟು ಕಾಶ್ಮೀರ್. ಓಕೆ ಸರಿ, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ಮಾರ್ಕ್ ಇದೆ, ಅಂದರೆ ಆಸ್ಕ್ಡ್ ಇಫ್ ಎರಡು ಆಪ್ಷನ್ ನಮಗೆ. ಟೀಚರ್ ಆಸ್ಕ್ಡ್ ದ ಚಿಲ್ಡ್ರನ್ ಇಫ್. ಇಲ್ಲಿಂದ ಗೊತ್ತಾಗ್ತೈತೆ ನಮ್ಗೆ ಹೆಲ್ಪಿಂಗ್ ವರ್ಬ್ನ ಸ್ಟಾರ್ಟ್ ಆಗ್ತೈತೆ. ಇದು ಯಾರಿಗೆ ಹೇಳ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಷ್ಟೇ, ಒಂದು ಕಾಮ ಇಟ್ಬಿಟ್ಟು ಕೊಟ್ಟಿದ್ದಾರೆ ನೋಡಿ. ಕನ್ಫ್ಯೂಷನ್ ಮಾಡೋಕ್ಕೆ ಅಂತ ಹೆಂಗೆ ಕೊಟ್ಟಿದ್ದಾರೆ. ಸರಿ, ಟೀಚರ್ ಆಸ್ಕ್ಡ್ ದ ಚಿಲ್ಡ್ರನ್ ಇಫ್. ಇದು ಈ ಕಡೆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಹೋಗಬೇಕು, ಅದಕ್ಕೆ ಯು ಅಂತಂದರೆ ಚಿಲ್ಡ್ರನ್ಗೆ ಹೇಳ್ತಾ ಇರೋದು. ಇಫ್ ದೇ ಹ್ಯಾಡ್ ಡನ್ ಯುವರ್ ಹೋಮ್ವರ್ಕ್, ಅಂದರೆ ದೇರ್ ಹೋಮ್ವರ್ಕ್. ಟುಡೇ ಅಂತಿರೋದು ದ್ಯಾಟ್ ಡೇ. ಎಸ್, ಈ ರೀತಿ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಸರಿ, ಆನ್ಸರ್ ನೋಡಿ. ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ಟು ಅಂತ ಕೊಟ್ಟಿದ್ದೀನಿ, ಟೋಲ್ಡ್ ದಟ್ ಅಂತ ಕೊಟ್ಟಿಲ್ಲ ನಾನು. ಯಾಕೆ ಸರ್? ನೋಡಿ, ಇದು ನೋಡಿದ್ರೆ ಇಂಪ್ಯಾರಿಟಿವ್ ಸೆಂಟೆನ್ಸ್ ಥರ ಇದೆ. ಸಬ್ಜೆಕ್ಟಿಂದ ಸ್ಟಾರ್ಟ್ ಆಗಿಲ್ಲ ಸೆಂಟೆನ್ಸು, ಏನೊಂದು ವರ್ಕ್ ಹೇಳೋ ಥರ, ಒಂದು ಕೆಲಸ ಹೇಳೋ ಥರ ಇದೆ. ವರ್ಕ್ ಹಾರ್ಡ್ ಆ್ಯಂಡ್ ಬಿ ರೆಗ್ಯುಲರ್ ಇನ್ ಸ್ಟಡೀಸ್. ಇದು ಆರ್ಡರ್ಡ್ ಟು ಅಂತ ಹಾಕ್ಬೋದಿತ್ತು, ಆದರೆ ಇವ್ರೇನು ಟೀಚರ್ ಏನು ಪ್ರತಿ ಬಾರಿ ಆರ್ಡ್ರು ಮಾಡಲ್ಲ, ಒಂದು ಕೆಲಸ ಹೇಳೋ ಥರ ಹೇಳ್ತಾರೆ. ಈಗ ಆರ್ಮಿಯ ಕಮಾಂಡರ್ ಆಗ್ಬೋದು, ಅವರೆಲ್ಲ ಆರ್ಡ್ರು ಕೊಡೋ ಥರ ಇರ್ತದೆ, ಒಂದು ಬಾಸ್ ಥರ ಇದ್ದು. ಟೀಚರ್ ಏನು ಪ್ರತಿ ಬಾರಿ ನಿಮ್ಗೆ ಆರ್ಡ್ರು ಮಾಡಿ ಏನು ಕೆಲಸ ಮಾಡಿಸಲ್ಲ, ಜಸ್ಟ್ ವರ್ಕನ್ನು ಹೇಳ್ತಾರೆ ಈ ಥರ ಮಾಡಿ ಅಂತೇಳಿ. ಅದಕ್ಕೆ ಟೋಲ್ಡ್ ಟು. ನೋಡಿ, ಹೆಲ್ಪಿಂಗ್ ವರ್ಬಿಂದನೇ ಸೆಂಟೆನ್ಸ್ ಸ್ಟಾರ್ಟ್ ಆಗ್ತಾಯಿದ್ರೆ ಅದು ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತಿದ್ದೆ. ಹಂಗೇ ಇದು ಒಂದು ಟಿಪ್ಸ್ ಏನಂದರೆ, ಅಥವಾ ಒಂದು ಮೆಮೊರಿ ಟ್ರಿಕ್ ಏನಂದರೆ, ಸೆಂಟೆನ್ಸು ವರ್ಬಿಂದನೇ ಸ್ಟಾರ್ಟ್ ಆಗಿಬಿಟ್ರೆ, ಕೆಲಸ ಹೇಳ್ತಾ ಇರೋದು ವರ್ಬಿಂದ ಸ್ಟಾರ್ಟ್ ಆಗಿಬಿಟ್ರೆ ಅದನ್ನು ನಾವು ಇಂಪ್ಯಾರಿಟಿವ್ ಸೆಂಟೆನ್ಸ್ ಅಂತ ಕನ್ಸಿಡರ್ ಮಾಡಿ ಟೋಲ್ಡ್ ಟು, ಆರ್ಡರ್ಡ್ ಟು, ರಿಕ್ವೆಸ್ಟೆಡ್ ಟು ಈ ಥರ ಹಾಕ್ಕೊಂತೀವಿ ಆಯಿತಾ. ಎಸ್, ದ ಟೀಚರ್ ಟೋಲ್ಡ್ ದ ಸ್ಟೂಡೆಂಟ್ಸ್ ಟು ವರ್ಕ್. ವರ್ಕಿಡ್ ಅಂತ ಯಾಕೆ ಮಾಡಲ್ಲ ಅಂದರೆ, ಇಲ್ಲಿ ಟೋಲ್ಡ್ ಟು ತಗೊಂಡಾಗ 2+ ವರ್ಬು ಇನ್ಫಿನಿಟಿವ್ ಆಗಿಬಿಡ್ತದೆ. ಅದಕ್ಕೆ ಟೋಲ್ಡ್ ಟು. ಇದು ಸ್ಮಾಲ್ ಲೆಟರ್ ಮಾಡಿ, ಕ್ಯಾಪಿಟಲ್ ಲೆಟರ್ ಮಾಡಬೇಡಿ, ಸ್ಮಾಲ್ ಲೆಟರ್ ಮಾಡಿ ಡಬ್ಲ್ಯೂ ಅನ್ನೋದು. ಟೋಲ್ಡ್ ಟು ವರ್ಕ್ ಹಾರ್ಡ್ ಆ್ಯಂಡ್ ಟು ಬಿ ರೆಗ್ಯುಲರ್ ಇನ್ ಸ್ಟಡೀಸ್. ವರ್ಕ್ ಹಾರ್ಡ್ ಇದು ಒಂದು ಕೆಲಸ, ನೆಕ್ಸ್ಟು ಬಿ ರೆಗ್ಯುಲರ್ ಇದು ಇನ್ನೊಂದು ಕೆಲಸ. ಅದಕ್ಕೆ ಟು ವರ್ಕ್ ಆ್ಯಂಡ್ ಟು ಬಿ ಅಂತ ತಗೊಂಡಿದ್ದೀನಿ ಆಯಿತಾ. ಟು ಎರಡು ಬಾರಿ ಯೂಸ್ ಮಾಡಿದ್ದೀನಿ. ಎರಡು ರೀತಿಯ ಕೆಲಸಗಳನ್ನ ಹೇಳ್ತಾ ಇದ್ದಾರೆ. ನೆಕ್ಸ್ಟು, ರಜತ್ ಆಸ್ಕ್ಡ್ ಶರ್ಮಾ ಇಫ್. ಇದೆ ಸರ್ ನೋ ಕ್ವಶನ್ ಅಲ್ವಾ. ರಜತ್ ಆಸ್ಕ್ಡ್ ಶರ್ಮಾ ಇಫ್. ಯು ಅಂತಂದರೆ ಶರಣ್ಗೆ. ಇಫ್ ಈ ಹ್ಯಾಡ್ ಸೀನ್ ಎನಿವನ್ ರೋಮಿಂಗ್ ಅರೌಂಡ್ ಯುವರ್ ಹೌಸ್ ಅಂತ. ಇಲ್ಲಿ ಯುವರ್ ಹೌಸ್ ಅಂದರೆ ನಿನ್ನೆಯ ಮನೆ ಅಂತ ಹೇಳಿದ್ದೀನಿ, ಅದಕ್ಕೆ ಈಸ್ ಹೌಸ್ ಅಂತ ಮಾಡ್ತೀವಿ. ಈಸ್ ಹೌಸ್. ಎಸ್ಟರ್ಡೇ ಇದ್ದರೆ ದ ಪ್ರೀವಿಯಸ್ ಡೇ ಅಂತ. ಎಸ್ ಸ್ಟೂಡೆಂಟ್ಸ್, ಸ್ವಲ್ಪ ವೀಡಿಯೋ ಲೆಂತಿ ಆಯಿತು, ಬಟ್ ಬೇರೆ ಆಪ್ಷನ್ ಇರಲಿಲ್ಲ. ನೋಡೋಣ. ಈಗ ಒಂದು ರೀತಿಯ ಮೆಥಡ್ ನಿಮಗೆ ಅಲ್ಲಲ್ಲಿ ಮಿಸ್ಟೇಕ್ ಆಗ್ತಾ ಇರ್ತವೆ ನಿಮಗೆ, ಯಾಕೆಂದರೆ ಒಂದು ಮೆಥಡ್ನ ಅಡ್ಜಸ್ಟ್ ಆಗ್ತಾ ಇದ್ದೀರಾ. ಸೊ ಇದೇ ಥರ ಇನ್ನೂ ಒಂದು 20 ಕ್ವಶನ್ ಸಾಲ್ವ್ ಮಾಡಿಸ್ತೀನಿ, ಆವಾಗ ನಿಮ್ಮ ಪರ್ಫೆಕ್ಷನ್ ಚೆನ್ನಾಗಿ ಬರುತ್ತೆ. ಸಾಧ್ಯ ಆದರೆ 14E ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವ್ರಿಗೂ ಕೂಡ ಈ ರೀತಿ ಟಫ್ ಆಗಿರೋ ಕ್ವಶನ್ಸ್ನ ಕೊಟ್ಟಿರ್ತಾರೆ, ಅವನ್ನೂ ಕೂಡ ಸಾಲ್ವ್ ಮಾಡಿರಿ. ಇದೇ ಚಾನಲ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಜಸ್ಟ್ ಚೆಕ್ ಮಾಡಿ ಅವುಗಳನ್ನು ಕೂಡ ಸಾಲ್ವ್ ಮಾಡಿದ್ರೆ ಪರ್ಫೆಕ್ಷನ್ ಚೆನ್ನಾಗಾಗುತ್ತೆ ಆಯಿತಾ. ಎಸ್, ವಿಶ್ ಯು ಗುಡ್ ಲಕ್, ಟೇಕ್ ಕೇರ್, ಬಾಯ್.